14 ಕ್ಷೇತ್ರಗಳ ಮತದಾನಕ್ಕೆ ಕೌಂಟ್ ಡೌನ್ ಈಗಾಗಲೇ ಸ್ಟಾರ್ಟ್ ಆಗಿದೆ. ಕೆಲವೇ ಹೊತ್ತು ಅಂತ ಹೇಳಬಹುದು. ಹಾಗಾಗಿ ಇದಕ್ಕೆ ಬೇಕಾದ ಸಿದ್ಧತೆಗಳ ಜೊತೆಗೆ ಮೊದಲ ಹಂತದ ಮತದಾನಕ್ಕೆ ಇನ್ನೊಂದೇ ದಿನ ಬಾಕಿ ಇದೆ. ಸಕಲ ಸಿದ್ಧತೆಯಲ್ಲಿ ತೊಡಗಿದ್ದಾರೆ ಚುನಾವಣಾ ಆಯೋಗದ ಸಿಬ್ಬಂದಿ ಅಧಿಕಾರಿಗಳು. ಇನ್ನು ಬೆಂಗಳೂರಿನಲ್ಲಿ ಮತದಾನ ಮಾಡೋದಕ್ಕೂ ಕೂಡ ಸಿಟಿ ಜನತೆ ಕಾತರದಿಂದ ಕಾಯ್ತಾ ಇದ್ದಾರೆ. ಮತದಾನ ಮಾಡೋಣ ಅನ್ನುವಂಥ ನಿಟ್ಟಿನಲ್ಲಿ. ಹಾಗಾಗಿ ಶುಕ್ರವಾರ ಬಂದಿರೋದ್ರಿಂದ ಯಾರೂ ಈ ಒಂದು ಅದ್ಭುತವಾದ ದಿನವನ್ನು ವೇಸ್ಟ್ ಮಾಡಬೇಡಿ, ಮತದಾನಕ್ಕೆ ಉಪಯೋಗಿಸ್ಕೊಳ್ಳಿ ಅನ್ನುವಂಥ ಹಲವು ಜಾಗೃತಿ ಕಾರ್ಯಕ್ರಮಗಳನ್ನು ಈಗಾಗಲೇ ಮಾಡಲಾಗ್ತಾ ಇದೆ. ಇನ್ನು ಬೆಂಗಳೂರು ಕ್ಷೇತ್ರದ ಮತದಾರರ ಸಂಖ್ಯೆಯನ್ನು ಕೂಡ ನಾವು ನೋಡ್ತಾ ಹೋಗಬಹುದು. ಯಾಕಂತಂದರೆ ಬೆಂಗಳೂರಿನಲ್ಲಿ ಬೆಂಗಳೂರು ಕೇಂದ್ರ ಬರುತ್ತೆ, ಬೆಂಗಳೂರು ದಕ್ಷಿಣ ಬರುತ್ತೆ, ಬೆಂಗಳೂರು ಉತ್ತರ ಬರುತ್ತೆ, ಬೆಂಗಳೂರು ಗ್ರಾಮಾಂತರ ಬರುತ್ತೆ. ನೋಡಿ, ಪುರುಷ ಮತದಾರರು, ಮಹಿಳಾ ಮತದಾರರು, ಈ ಥರ ಒಟ್ಟು ಮತದಾರರ ಸಂಖ್ಯೆಯನ್ನು ಕೂಡ ನಾವು ಗಮನಿಸ್ತಾ ಹೋಗ್ಬೋದು. ಬೆಂಗಳೂರು ಕೇಂದ್ರ ಅಂದರೆ ಪುರುಷ ಮತದಾರರ ಸಂಖ್ಯೆ 12,36,897. ಮಹಿಳಾ ಮತದಾರರು ಬೆಂಗಳೂರು ಕೇಂದ್ರದಲ್ಲಿ 11,61,548. ಇತರೆ 465. ಒಟ್ಟು ಮತದಾರರ ಸಂಖ್ಯೆ ಬೆಂಗಳೂರು ಕೇಂದ್ರದಲ್ಲೇನೆ 23,98,910. ಇನ್ನು ಬೆಂಗಳೂರು ದಕ್ಷಿಣ ಕೇಂದ್ರದ ಬಗ್ಗೆ ಗಮನ ಹರಿಸೋದಾದ್ರೆ 11,21,788 ಪುರುಷ ಮತದಾರರಿದ್ರೆ 11,95,285 ಮಹಿಳಾ ಮತದಾರರಿದ್ದಾರೆ. ಇನ್ನು ಇತರೆ 650. ಒಟ್ಟು ಮತದಾರರ ಸಂಖ್ಯೆ ಬೆಂಗಳೂರು ದಕ್ಷಿಣದಲ್ಲಿ 23,17,472. ಇನ್ನು ಬೆಂಗಳೂರು ಉತ್ತರ ಅಂತ ಬಂದಾಗ ಪುರುಷ ಮತದಾರರ ಸಂಖ್ಯೆ ಹೆಚ್ಚಾಗಿದೆ. 18,24,300 ಪುರುಷ ಮತದಾರರಿದ್ದರೆ ಬೆಂಗಳೂರು ಉತ್ತರದಲ್ಲಿ 15,05,420 ಮಹಿಳಾ ಮತದಾರರಿದ್ದಾರೆ. ಇತರೆ 550. ಒಟ್ಟು 33,30,270 ಬೆಂಗಳೂರು ಉತ್ತರದ ಮತದಾರರ ಸಂಖ್ಯೆ. ಇನ್ನು ಬೆಂಗಳೂರು ಗ್ರಾಮಾಂತರ ಅಂತ ಬಂದಾಗ 14,06,042 ಪುರುಷ ಮತದಾರರಿದ್ದರೆ ಮಹಿಳಾ ಮತದಾರರು 13,57,547. ಇತರೆ 321. ಒಟ್ಟು 27,63,910. ಬೆಂಗಳೂರು ಉತ್ತರದಲ್ಲೇನೆ ಅತಿ ಹೆಚ್ಚು ಮತದಾರರಿದ್ದಾರೆ ಅನ್ನೋದನ್ನು ಕೂಡ ನಾವು ಗಮನಿಸಬೇಕಾಗುತ್ತೆ. ಸೊ ಇದು ಒಟ್ಟು ಬೆಂಗಳೂರಿನ ಕೇಂದ್ರ, ಬೆಂಗಳೂರು ದಕ್ಷಿಣ, ಬೆಂಗಳೂರು ಉತ್ತರ, ಬೆಂಗಳೂರು ಗ್ರಾಮಾಂತರ ಮತದಾರರ ಪಟ್ಟಿ. ಈಗಾಗಲೇ ನೋಡ್ತಾ ಇದ್ದೀವಿ, ಎಲೆಕ್ಷನ್ಗೆ ಬೇಕಾದ ಎಲ್ಲ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಮಸ್ಟರಿಂಗ್ ಕೆಲಸ ನಡೀತಾ ಇದೆ. ಅನೇಕ ಮಸ್ಟರಿಂಗ್ ಕೇಂದ್ರಗಳನ್ನ ಏನು ಈಗಾಗಲೇ ಮಾಡಲಾಗಿದೆ. ಅಲ್ಲಿ ಹೋಗಿ ಭೇಟಿಯನ್ನ ಕೂಡ ಕೊಡಲಾಗಿದೆ. ಇನ್ನು ಮಸ್ಟರಿಂಗ್ ಕೇಂದ್ರಗಳಿಗೆ ಹೋಗೋದಕ್ಕೆ ವಿಶೇಷ ಬಸ್ ವ್ಯವಸ್ಥೆಯನ್ನು ಕೂಡ ಸಿಬ್ಬಂದಿಗಳಿಗೆ, ಅಧಿಕಾರಿಗಳಿಗೆ ಮಾಡಲಾಗಿದೆ. ಈ ಕುರಿತಾದಂತಹ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಲಾಗ್ತಾ ಇದೆ. EVM ಮಷಿನ್ ಆಗಿರ್ಬೋದು, ಶಾಹಿ ಆಗಿರ್ಬೋದು, ಮೆಡಿಕಲ್ ಕಿಟ್ ಆಗಿರಬಹುದು, ಪ್ರತಿಯೊಂದನ್ನು ಕೂಡ ಚೆಕ್ ಮಾಡಿ ಇಡಲಾಗುತ್ತೆ. ಯಾಕಂತಂದ್ರೆ ನಾಳೆ ಇದೆಲ್ಲವೂ ಕೂಡ ಡಿಸ್ಪ್ಯಾಚ್ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಈಗಾಗಲೇ ಮತಗಟ್ಟೆಗಳಿಗೆ ಅಧಿಕಾರಿಗಳು ತಲುಪ್ತಾ ಇದ್ದಾರೆ. ಬೇಕಾದ ಸಕಲ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ತಾ ಇದೆ ಚುನಾವಣಾ ಆಯೋಗ. ಬೆಂಗಳೂರಿನಲ್ಲಿ ಮತದಾನಕ್ಕೆ ಇನ್ನೇನು ಕೆಲವೇ ಗಂಟೆಗಳು ಬಾಕಿ ಇದೆ. ಇನ್ನೊಂದು ದಿನ ಮಾತ್ರ ಬಾಕಿ ಇದೆ. ನಾಳೆ ಬೆಳಗ್ಗೆ 7 ಗಂಟೆಯಿಂದ ಮತದಾನ ಆಗಬೇಕು ಅಂತಂದ್ರೆ ಇಷ್ಟೆಲ್ಲ ಕಾರ್ಯಗಳನ್ನು ಪೂರ್ವ ಸಿದ್ಧತೆಯಾಗಿ ಮಾಡಿಕೊಳ್ಳಲೇಬೇಕು. ಆ ಪೂರ್ವ ಸಿದ್ಧತಾ ಕಾರ್ಯ ಭರದಿಂದ ಸಾಗ್ತಾ ಇದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.